ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜೆ ಕೆ ಫ್ಲಿಪ್ ಫ್ಲಾಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಜೆ ಕೆ ಫ್ಲಿಪ್ ಫ್ಲಾಪಲ್ಲಿ ಜೆ ಕೆ ಹೆಸರೇ ಹೇಳೋ ಹಾಗೆ ಎರಡು ಮೇಜರ್ ಇನ್ಪುಟ್ಸ್ ಇರುತ್ತೆ. ಯಾವುದು? ಜೆ ಮತ್ತು ಕೆ. ನಾನು ಹಿಂದಿನ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಫ್ಲಿಪ್ ಫ್ಲಾಪಲ್ಲಿ ಒಂದು ಕಾಮನ್ ಇನ್ಪುಟ್ ಇರುತ್ತೆ, ಒನ್ ಕಾಮನ್ ಇನ್ಪುಟ್. ಅದನ್ನು ಏನಂತ ಕರಿತೀವಿ? ಕ್ಲಾಕ್ಸ್ ಕಾಮನ್ ಇನ್ಪುಟ್ ಆಗಿರುತ್ತೆ ಯಾವುದರಲ್ಲಿ? ಫ್ಲಿಪ್ ಫ್ಲಾಪಲ್ಲಿ. ಸೊ ಕ್ಲಾಕ್, CLK ಅಂದರೆ ಕ್ಲಾಕ್. ಸೊ ಎರಡು ಔಟ್ಪುಟ್ಗಳು ಮಾತ್ರ ಬರೋಕ್ಕಾಗೋದು ಫ್ಲಿಪ್ ಫ್ಲಾಪಲ್ಲಿ. ಅದು ಯಾವುದು ಅಂತಂದರೆ ಕ್ಯೂ ಬಾರ್. ಆ ಕ್ಯೂ ಜಾಗದಲ್ಲಿ ನೀವು ಎ ಬರೀರಿ, ಬಿ ಬರೀರಿ, ಎ ಬಾರ್ ಬಿ ಬಾರ್ ಏನಾದರೂ ಬರೀರಿ. ಸೊ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಕ್ಯೂ ಬಾರ್ ಅಂತಂದರೆ ಒಂದು ಔಟ್ಪುಟ್ ಇನ್ನೊಂದು ಔಟ್ಪುಟ್ಟಿನ ಕಾಂಪ್ಲಿಮೆಂಟ್ ಆಗಿರುತ್ತೆ ಅಂತಂದರೆ, ಇದರಲ್ಲಿ ಏನಾದರೂ ಬೈನರಿಲಿ ನೋಡ್ತಾ ಹೋದರೆ ಇಲ್ಲಿ 0 ಬಂದರೆ ಇಲ್ಲಿ 1 ಬರಬೇಕು, ಇಲ್ಲಿ 1 ಬಂದರೆ ಇಲ್ಲಿ 0 ಬರಬೇಕು. ಎರಡು ಜಾಗದಲ್ಲೂ 1 ಅಥವಾ ಎರಡು ಜಾಗದಲ್ಲೂ 0 ಸೇಮ್ ಬರೋಂಗಿಲ್ಲ. ಯಾಕಂತಂದರೆ ನಮಗೆ ಫ್ಲಿಪ್ ಫ್ಲಾಪಲ್ಲಿ ಔಟ್ಪುಟ್ ಕೇವಲ ಕಾಂಪ್ಲಿಮೆಂಟ್ ಆಗಿ ಮಾತ್ರ ಬರ್ತಾ ಹೋಗಬೇಕು. ಸೊ ಇವಾಗ ಜೆ ಕೆ ಫ್ಲಿಪ್ ಫ್ಲಾಪಿನ ಸರ್ಕ್ಯೂಟ್ ಡಯಾಗ್ರಾಮ್ನ ನೋಡ್ತಾ ಹೋಗೋಣ. ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಸೇಮ್ ನೀವು ನ್ಯಾಂಡ್ ಗೇಟ್ನ ಯೂಸ್ ಮಾಡಿಕೊಂಡು ಅಥವಾ ನಾರ್ ಗೇಟ್ನ ಯೂಸ್ ಮಾಡ್ಕೊಂಡು ಎಸ್ ಆರ್ ಫ್ಲಿಪ್ ಫ್ಲಾಪ್ನ ಹೇಗೆ ಬರೀತೀರಾ ಅದೇ ಸೇಮ್. ಹೇಗೆ? ಒಂದು ನ್ಯಾಂಡ್ ಗೇಟ್, ಇದು ನ್ಯಾಂಡ್ ಗೇಟ್, ಇನ್ನೊಂದು ನ್ಯಾಂಡ್ ಗೇಟ್. ಸೊ ಇದರ ಔಟ್ಪುಟ್ಟನ್ನು ಇದಕ್ಕೆ ಇನ್ಪುಟ್ ಆಗಿ ಕೊಡ್ತೀನಿ, ಇದರ ಔಟ್ಪುಟ್ಟನ್ನು ಇದಕ್ಕೆ ಇನ್ಪುಟ್ ಆಗಿ ಕೊಡ್ತೀನಿ. ಸೊ ಕ್ಯೂ ಬಾರ್ ಎರಡು ಔಟ್ಪುಟ್ಟು. ನೆಕ್ಸ್ಟ್ ಇನ್ನೊಂದು ನ್ಯಾಂಡ್ ಗೇಟ್, ಇದರ ಇನ್ಪುಟ್ ಏನು? ಜೆ ಮತ್ತು ಇದಕ್ಕೆ ಕೆ. ಸೊ ಎರಡಕ್ಕೂ ಕಾಮನ್ ಆಗಿ ಕ್ಲಾಕ್ ಇರುತ್ತೆ. ಕ್ಲಾಕ್ನ ವ್ಯಾಲ್ಯೂ ಯಾವತ್ತಿದ್ರೂ ಹೈ ಅಂತಂದರೆ 1. ಪ್ರತಿ ಕ್ಲಾಕು ಎರಡಕ್ಕೂ ಕೂಡ ಕೊಟ್ಟಿರ್ತಾರೆ. ಸೊ ಇವಾಗ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ಬಿಡಿಸಿರೋದನ್ನ ನೋಡಿದ್ವಿ. ಸೊ ಇವಾಗ ಟ್ರುತ್ ಟೇಬಲ್. ಸೊ ಟ್ರುತ್ ಟೇಬಲ್ನ ನೋಡ್ತಾ ಹೋದರೆ ನಮಗೆ ಎಷ್ಟು ಇನ್ಪುಟ್ ಇದೆ? 2. ಸೊ ಕ್ಲಾಕನ್ನು ಕನ್ಸಿಡರ್ ಮಾಡಬೇಡ್ರಿ, ಯಾಕಂತಂದರೆ ಅದರ ವ್ಯಾಲ್ಯೂ ಯಾವತ್ತಿದ್ರೂ 1. ಸೊ ನಾನೇನು ಮಾಡ್ತೀನಿ? ಜೆ ಮತ್ತು ಕೆ ಎರಡನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ. ಜೆ ಕೆ ಎರಡು ನನಗೆ ಇನ್ಪುಟ್ಸ್. ಸೊ ಔಟ್ಪುಟ್ಗಳು ಯಾವುವು? ಕ್ಯೂ ಮತ್ತು ಕ್ಯೂ ಬಾರ್. ಸೊ ಕ್ಯೂ ಮತ್ತು ಕ್ಯೂ ಬಾರ್ ಎರಡನ್ನೂ ಕೂಡ ನಾನೇನಂತ ಬರಿಬೋದು ಅಂತಂದರೆ QN+1, nth+1 ಸ್ಟೇಟಿನ ಔಟ್ಪುಟ್ಟನ್ನು ನಾನು ಬರಿತಾ ಹೋಗ್ತೀನಿ. ಸೊ ಎರಡು ಇನ್ಪುಟ್ಗಳಿವೆ ಅಂತ ಅಂದರೆ ನನಗೆ ಕಾಂಬಿನೇಷನ್ ಏನು ಬರುತ್ತೆ? ಬೈನರಿ ಕಾಂಬಿನೇಷನ್ 0 0 0 1 1 0 1 1. ಸೊ ನಾನೇನಾದ್ರೂ ಕೂಡ ಇಲ್ಲಿ ಜೆ ಮೇಜರ್ ಕಂಡೀಷನ್ ಆಗಿರುತ್ತೆ. ಸೊ ಇದನ್ನು ನಾನು ಜೆ ಕೆ ಫ್ಲಿಪ್ ಫ್ಲಾಪ್ ಮಾಡಬೇಕಾದ್ರೆ ಜೆ ಕೆ ಲ್ಯಾಚಸ್ನ ನಾನು ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಈಸಿಯಾಗಿ ನೀವು ಇದನ್ನು ನೆನ್ಪಿಟ್ಕೋಬೇಕು ಅಂತಂದರೆ 0 0 ಇದ್ದರೆ ಕ್ಯೂ ಎನ್ ಅಂತ ಅಂದರೆ ಏನು? ಪಾಸ್ಟ್ ಸ್ಟೇಟ್, ಇಂದಿನ ಸ್ಟೇಟಿನ ವ್ಯಾಲ್ಯೂ ಏನಿದೆ ಅದೇ. ನೆಕ್ಸ್ಟ್ ಜೆ ವ್ಯಾಲ್ಯೂ ಏನಾದರೂ 0 ಇದ್ದರೆ ಇಲ್ಲೂ 0 ಬರೀರಿ, ಇಲ್ಲಿ 1 ಇದ್ದರೆ ಇಲ್ಲೂ 1 ಬರೀರಿ. ಸೊ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ 1 1 ಇತ್ತು ಅಂತ ಅಂದ್ಕೊಳ್ಳಿ, ಜೆ ವ್ಯಾಲ್ಯೂ ಕೂಡ 1, ಕೆ ವ್ಯಾಲ್ಯೂ ಕೂಡ 1. ಸೊ ಅದರ ವ್ಯಾಲ್ಯೂ QN ಬಾರ್. ಸೊ ಇಂದಿನ ಪ್ರೀವಿಯಸ್ ಸ್ಟೇಟಿನ ಕಾಂಪ್ಲಿಮೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ನ ಬರೆಯೋಣ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲಲ್ಲಿ ಏನೇನು ಬರಿತೀವಿ? ಜೆ ಬರಿತೀವಿ, ಕೆ ಬರಿತೀವಿ, ಮತ್ತು ಇನ್ನೊಂದು ಇನ್ಪುಟ್ ಆಗಿ ಪಾಸ್ಟ್ ಸ್ಟೇಟಿನ ಔಟ್ಪುಟ್ಟನ್ನು ತಗೊತೀವಿ. ಸೊ ಔಟ್ಪುಟ್ ಏನಾಗಿರುತ್ತೆ ನಮಗೆ? ಪ್ರೆಸೆಂಟ್ ಸ್ಟೇಟ್. ಸೊ ನನಗೆ 3 ಇನ್ಪುಟ್ಗಳಿರೋದ್ರಿಂದ ಕಾಂಬಿನೇಷನ್ ಏನಾಗುತ್ತೆ? 0 0 0 0 1 1 1 1 0 0 1 1 0 0 1 1 0 1 0 1 0 1 0 1. ಸೊ ಇವಾಗ ಏನಾಗುತ್ತೆ? ಔಟ್ಪುಟ್ಟು ನಾನು ಮೊದಲೇ ಹೇಳಿದ್ದೆ 0 0 ಇದ್ದರೆ QN ಅಂತ ಅಂದರೆ ಇಲ್ಲಿ ಏನು QN ವ್ಯಾಲ್ಯೂ ಇದೆ ಅದನ್ನೇ ಬರೀಬೇಕು. ಸೊ 0 0, ಜೆ ವ್ಯಾಲ್ಯೂ ಕೂಡ 0, ಕೆ ವ್ಯಾಲ್ಯೂ ಕೂಡ 0, ಜೆ ವ್ಯಾಲ್ಯೂ ಕೂಡ 0, ಕೆ ವ್ಯಾಲ್ಯೂ ಕೂಡ 0. ಸೊ ಏನು ಬರೀತೀನಿ? 0 1. ಸೊ ಇಲ್ಲಿ QNನಲ್ಲಿ ಏನಿದೆ ಅದನ್ನೇ ಬರೀತೀನಿ. ನೆಕ್ಸ್ಟ್ ಏನಿದೆ? ಜೆ ವ್ಯಾಲ್ಯೂ 0 ಇದ್ದು ಕೆ ವ್ಯಾಲ್ಯೂ 1 ಇದ್ದರೆ 0 ಅಂತ ಬರೀಬೇಕು. ಸೊ ಜೆ ವ್ಯಾಲ್ಯೂ 0, ಕೆ ವ್ಯಾಲ್ಯೂ 1, ಜೆ ವ್ಯಾಲ್ಯೂ 0, ಕೆ ವ್ಯಾಲ್ಯೂ 1. ಸೊ ಇವೆರಡನ್ನು ಕನ್ಸಿಡರ್ ಮಾಡಿದ್ರೆ ನಾನೇನಂತ ಬರೀಬೇಕು? ಇರ್ರೆಸ್ಪೆಕ್ಟಿವ್ ಆಫ್ ದ QN ನಾನು 0 ಅಂತಲೇ ಬರೀಬೇಕು. ನೆಕ್ಸ್ಟ್ 1 0. ಸೊ ಜೆ ವ್ಯಾಲ್ಯೂ 1, ಕೆ ವ್ಯಾಲ್ಯೂ 0 ನೋಡ್ತಾ ಹೋದಾಗ ನಾನೇನಂತ ಬರೀಬೇಕು? ಔಟ್ಪುಟ್ 1 1 1. ನೆಕ್ಸ್ಟ್ 1 1 ಏನಾದ್ರು ಇತ್ತು ಅಂತಂದರೆ QN ಬಾರ್. ಸೊ ಇಲ್ಲಿ 1 1 ಇದೆ, 1 1 1 1. ಸೊ QN ವ್ಯಾಲ್ಯೂ ಏನಿದೆ? 0 0ನ ಕಾಂಪ್ಲಿಮೆಂಟ್ 1. ನೆಕ್ಸ್ಟ್ ಇಲ್ಲಿ 1 ಇದೆ, ಸೊ 1ನ ಕಾಂಪ್ಲಿಮೆಂಟ್ 0. ಸೊ ಇವಾಗ ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಟೇಬಲ್ ಆಯಿತು. ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಈಕ್ವೇಷನ್ನ ಬರೀಬೇಕು. ಸೊ ಐಆರ್ ಔಟ್ಪುಟ್ ಎಲ್ಲೆಲ್ಲಿ ಬಂದಿದೆ? 1 2 3 4 ಈ 4 ಜಾಗಗಳಲ್ಲಿ ಬಂದಿದೆ. ಸೊ ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ ಕೆ ಮ್ಯಾಪ್ನ ಬಿಡಿಸ್ತಾ ಹೋಗ್ತೀನಿ.
ಕೆ ಮ್ಯಾಪ್. ಸೊ ನಾನು 3 ಇನ್ಪುಟ್ ವೇರಿಯೇಬಲ್ನ ತಂದಿರೋದ್ರಿಂದ 3 ವೇರಿಯೇಬಲ್ ಕೆ ಮ್ಯಾಪ್ನ ಬರೀತಾ ಹೋಗ್ತೀನಿ. ಸೊ 3 ವೇರಿಯೇಬಲ್ ಕೆ ಮ್ಯಾಪ್ ಹೇಗೆ ಬರೆಯೋದು ಅಂತ ಗೊತ್ತಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ತಾ ಹೋಗಿ. ಸೊ ಈ ಕಡೆ ನಾನೇನು ತೊಗೊತೀನಿ ಅಂದರೆ ಜೆ ತೊಗೊತೀನಿ, ಈ ಕಡೆ ಕೆ ಕ್ಯೂ ಎನ್ 0 1 0 0 0 1 1 0 1 1. ಸೊ ಇವಾಗ ಏನು ಮಾಡ್ತೀನಿ, ಯಾವ ಪ್ಲೇಸಲ್ಲಿರೋದು 0 1 ಒಂದು ಪ್ಲೇಸಲ್ಲಿ 1 ಇದೆ. ಸೊ ಇದನ್ನು ನೇಮಿಂಗ್ ಮಾಡ್ಕೊಳೋಣ ಫಸ್ಟ್. 0 1 2 3 4 5 6 7. ಸೊ ಮೊದಲನೇ ಪ್ಲೇಸಲ್ಲಿದೆ, ಇದು 0 ಇದು 1. ಸೊ 1 ಪ್ಲೇಸಲ್ಲಿ 1 ಇದೆ, ಸೊ 1 ಅಂತ ಬರೀತೀನಿ. ನೆಕ್ಸ್ಟ್ 1 ಆಯಿತು, 2 3. ಸೊ 4 5 6 4 5 6 ಪ್ಲೇಸಲ್ಲಿ 1 1 ಇದೆ. ಸೊ 4 5 6 ಇಷ್ಟನ್ನು ನಾನು ಹೇಗೆ ಮಾಡ್ತೀನಿ ಅಂತಂದರೆ ಇವೆರಡರ ಒಂದು ಗುಂಪು, ಇವೆರಡನ್ನ ಸೇರಿ ಒಂದು ಗುಂಪು. ಸೊ ಈಕ್ವೇಷನ್ನ ಬರಿತಾ ಹೋದರೆ ಏನು ಬರುತ್ತೆ ನನಗೆ, ಸೊ ಮೊದಲನೇದು ಇದನ್ನು ನೋಡಿ, ಇಲ್ಲಿ ಕೆಳಗಡೆ ಇದು ಈ ಏನು ಕಾಂಬಿನೇಷನ್ ಮಾಡಿದ್ದೀನಿ ಆ ಕಾಂಬಿನೇಷನ್ನ ನೋಡ್ತಾ ಹೋದರೆ ಲೆಫ್ಟ್ ಸೈಡಲ್ಲಿ ಈ ಒನ್ನಿಗೂ ಎರಡಕ್ಕೂ ಕೂಡ ಜೆ ವ್ಯಾಲ್ಯೂ 1 ಇದೆ. ಸೊ ಜೆ ಅಂತ ಡೈರೆಕ್ಟಾಗಿ ಬರೀತೀನಿ. ಸೊ ಕೆ ಮತ್ತು ಕ್ಯೂ ಎನ್ ವ್ಯಾಲ್ಯೂ ಏನಾಗಿದೆ, ಇದಕ್ಕೆ ಈ ಒನ್ನಿಗೆ 0 0 ಇದೆ, ಈ ಒನ್ನಿಗೆ 1 0 ಇದೆ. ಸೊ ಎರಡರಲ್ಲೂ ಕಾಮನ್ ಯಾವುದು 0. ಸೊ ಕ್ಯೂ ಎನ್ ಅಂತ ಬರೀತೀನಿ, ಅದರ ವ್ಯಾಲ್ಯೂ 0 ಇರೋದ್ರಿಂದ ಬಾರ್ ಕ್ಯೂ ಎನ್ ಬಾರ್ ಪ್ಲಸ್. ಸೊ ನೆಕ್ಸ್ಟ್ ಇದನ್ನು ನಾನು ಕನ್ಸಿಡರ್ ಮಾಡಿದಾಗ ಈ ಒನ್ಗೆ ಜೆ ವ್ಯಾಲ್ಯೂ 0 ಇದೆ, ಈ ಒನ್ಗೆ ಜೆ ವ್ಯಾಲ್ಯೂ ಏನಿದೆ 1 ಇದೆ. ಸೊ ಏನು ಮಾಡ್ತೀನಿ ಅಂತಂದರೆ ಇವೆರಡು ವ್ಯಾಲ್ಯೂ ಚೇಂಜ್ ಆಗ್ತಿರೋದ್ರಿಂದ ಜೆನ ಬರೆಯಲ್ಲ. ನೆಕ್ಸ್ಟ್ ಈ ಒನ್ನಿಗೂ ಕೂಡ 0 1 ಇದೆ, ಕೆ ಮತ್ತು ಕ್ಯೂ ಎನ್ ವ್ಯಾಲ್ಯೂ 0 1 ಇದೆ. ನೆಕ್ಸ್ಟ್ ಈ ಒನ್ನಿಗೂ ಕೂಡ 0 1 ಇದೆ, ಎರಡೂ ಕೂಡ ಸೇಮ್ ಇರೋದ್ರಿಂದ ಡೈರೆಕ್ಟಾಗಿ ಕೆ ಕ್ಯೂ ಎನ್ ಅಂತ ಬರಿತೀನಿ. ಕೆ ವ್ಯಾಲ್ಯೂ ಏನಿದೆ 0 ಇದೆ, ಕೆ ವ್ಯಾಲ್ಯೂ 0 ಇದೆ. ಸೊ ಏನು ಮಾಡ್ತೀನಿ ಕೆ ಬಾರ್. ಸೊ ನನಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬಂತು. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಎಕ್ಸೈಟೇಷನ್ ಟೇಬಲ್ನ ಬರೀತಾ ಹೋಗ್ತೀನಿ. ಸೊ ಎಕ್ಸೈಟೇಷನ್ ಟೇಬಲ್ನ ಹೇಗೆ ಬರೆಯೋದು, ಕ್ಯೂ ಎನ್ ಒಂದು ಇನ್ಪುಟ್ ಆಗಿರುತ್ತೆ, ಅಂದರೆ ಪ್ರೀವಿಯಸ್ ಸ್ಟೇಟ್ ಇನ್ಪುಟ್, ಕರೆಂಟ್ ಸ್ಟೇಟ್ ಇನ್ಪುಟ್, ಎರಡು ಇನ್ಪುಟ್ಗಳಾಗಿರುತ್ತೆ. ನನ್ನ ಔಟ್ಪುಟ್ ಜೆ ಮತ್ತು ಕೆ. ಸೊ ಎರಡು ಇನ್ಪುಟ್ ಅಂದರೆ ಕಾಂಬಿನೇಷನ್ 0 0 0 1 1 0 1 1. ಸೊ ಕ್ಯೂ ಎನ್ ವ್ಯಾಲ್ಯೂ 0 ಮತ್ತು ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0 ಇದ್ದಾವೆ, ಇದು ಕೂಡ 0. ಸೊ ಇದನ್ನು ನೋಡ್ತಾ ಹೋಗೋಣ, ಒಂದು ಸೆಕೆಂಡ್ ಬೇರೆ ಕಲರಲ್ಲಿ ತೋರಿಸ್ತೀನಿ. ಸೊ ಕ್ಯೂ ಎನ್ ವ್ಯಾಲ್ಯೂ 0 ಇದೆ, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0 ಇದೆ, ಕ್ಯೂ ಎನ್ ವ್ಯಾಲ್ಯೂ 0, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0. ನೆಕ್ಸ್ಟ್ ಎಲ್ಲರೂ ಆ ಥರ ಇದೆಯಾ, ಇಲ್ಲ. ಸೊ ಕ್ಯೂ ಎನ್ ವ್ಯಾಲ್ಯೂ 0 ಇದ್ದಾಗ, ಕ್ಯೂ ಎನ್ ವ್ಯಾಲ್ಯೂ ಪ್ಲಸ್ 1 ವ್ಯಾಲ್ಯೂ 0 ಇದ್ದಾಗ ಜೆ ವ್ಯಾಲ್ಯೂ ಏನಿದೆ, ಇಲ್ಲೂ ಕೂಡ 0 ಇದೆ, ಇಲ್ಲೂ ಕೂಡ 0. ಇಲ್ಲೂ ಕೂಡ 0 ಇದೆ, ಇಲ್ಲೂ ಕೂಡ 0 ಇದೆ. ಸೊ ನಾನೇನು ಮಾಡ್ತೀನಿ 0 ಅಂತ ಬರೀತೀನಿ. ನೆಕ್ಸ್ಟ್ ಕೆ ವ್ಯಾಲ್ಯೂ ನೋಡ್ತಾ ಬಂದರೆ ಇಲ್ಲಿ ಕೆ ವ್ಯಾಲ್ಯೂ 0 ಇದೆ, ಸೊ ಇಲ್ಲಿ ಕೆ ವ್ಯಾಲ್ಯೂ 1 ಇದೆ. ಸೊ ಚೇಂಜ್ ಆಗಿದೆ, ಚೇಂಜ್ ಅಂತ ಇದ್ದರೆ ನಾನು ಕ್ರಾಸ್ ಮಾರ್ಕ್ನ ಬರಿತೀನಿ. ಚೇಂಜ್ ಇದ್ದರೆ ಕ್ರಾಸ್ ಮಾರ್ಕ್, ಚೇಂಜ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಯಾವುದು 0 1 ಎಲ್ಲೆಲ್ಲಿದೆ ಅಂತ ನೋಡ್ತಾ ಹೋಗೋಣ. ಸೊ ಒಂದು ಸೆಕೆಂಡ್, 0 1 ಇರಬೇಕು ನನಗೆ. ಸೊ 0 1 ಎಲ್ಲೆಲ್ಲಿದೆ ನೋಡ್ತಾ ಬನ್ನಿ. ಸೊ 0 1 0 1. ಸೊ 0 1 ಇದ್ದಾಗ ಜೆ ವ್ಯಾಲ್ಯೂ ಏನಿದೆ 1 1 ಇದೆ. ಸೊ ಏನು ಬರೀತೀನಿ, ಜೆ ವ್ಯಾಲ್ಯೂ 1. ನೆಕ್ಸ್ಟ್ ಕೆ ವ್ಯಾಲ್ಯೂ ಏನಿದೆ 0 1. ಸೊ ಇಲ್ಲೇನಾಯಿತು, ಚೇಂಜ್ ಆಯಿತು. ಸೊ ಕ್ರಾಸ್ ಮಾರ್ಕ್. ನೆಕ್ಸ್ಟ್ 1 0 ಇರೋದನ್ನ ನೋಡ್ತಾ ಬನ್ನಿ. 1 0. ಸೊ 1 0, ನೆಕ್ಸ್ಟ್ 1 0. ಸೊ 1 0 ಇದ್ದಾಗ ಜೆ ವ್ಯಾಲ್ಯೂ ಏನಿದೆ 0, ಇಲ್ಲಿ 1 ಇದೆ. ಸೊ ಏನಾಯಿತು, ಚೇಂಜ್ ಆಯಿತು. ಸೊ ಕ್ರಾಸ್ ಮಾರ್ಕ್. ನೆಕ್ಸ್ಟ್ ಕೆ ವ್ಯಾಲ್ಯೂ, ಸೊ ಇಲ್ಲಿ 1 ಇದೆ, ಸೊ ಇಲ್ಲೂ ಕೂಡ 1 ಇದೆ. ಸೊ ಏನಾಯಿತು, ಸೇಮ್ ಇದೆ. ಸೊ ನಾನೇನು ಮಾಡ್ತೀನಿ 1 ಅಂತ ಬರಿತೀನಿ. ನೆಕ್ಸ್ಟ್ 1 1 ಇದ್ದಾಗ ನೋಡ್ತಾ ಹೋಗೋಣ. ಸೊ 1 1 ಎಲ್ಲಿದೆ, ಇಲ್ಲಿ 1 1 ಇದೆ. ಸೊ ನೆಕ್ಸ್ಟ್ ಎಲ್ಲಾದರೂ ಇದೆಯಾ, ನೆಕ್ಸ್ಟ್ ಸೊ ಇಲ್ಲಿ 1 1 ಇದೆ, ಮತ್ತು ಇನ್ನೆಲ್ಲೂ ಕೂಡ 1 1 ಇಲ್ಲ. ಸೊ ನಾನೇನು ಮಾಡ್ತೀನಿ, ಜೆ ವ್ಯಾಲ್ಯೂ ಏನಿದೆ, ಸೊ ಜೆ ವ್ಯಾಲ್ಯೂ, ಸೊ ಕೆ ವ್ಯಾಲ್ಯೂ ಏನಿದೆ ನೋಡಿ ಇಲ್ಲಿ, ಸೊ ಇಲ್ಲಿ 1 1 ಇದೆ. ಸೊ ಕೆ ವ್ಯಾಲ್ಯೂ 0 ಇದೆ. ಸೊ ಇಲ್ಲೂ ಕೂಡ 1 1 ಇದೆ. ಸೊ 1 1 1 1 ಇದೆ. ಸೊ ಜೆ ವ್ಯಾಲ್ಯೂ ಏನಿದೆ 0 ಮತ್ತು 1 ಇದೆ. ಸೊ ಚೇಂಜ್ ಆಯಿತು, ಅದಕ್ಕೆ ಕ್ರಾಸ್ ಮಾರ್ಕ್. ನೆಕ್ಸ್ಟ್ ಕೆ ವ್ಯಾಲ್ಯೂ 0 ಮತ್ತು 0 ಇದೆ. ಸೊ ಸೇಮ್ ಇದೆ, ಅದರ ವ್ಯಾಲ್ಯೂ ಏನು 0. ನಮಗೆ ಆನ್ಸರ್ ಸಿಗ್ತಾ ಹೋಯ್ತು. ಎಕ್ಸೈಟೇಷನ್ ಟೇಬಲ್ನ ಕೂಡ ನಾವು ಮಾಡ್ತಾ ಹೋದ್ವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.